ಅಜಿಂ ಪ್ರೇಮ್ಜಿ ವಿವಿಗೆ ನುಗ್ಗಿದ್ರು. ನಾಮಫಲಕಕ್ಕೆ ಮಸಿ ಬಳಸಿದ್ರು. ದೇಶಕ್ಕೆ ಸೈನಿಕರಿಗೆ ಅಪಮಾನ ಮಾಡಲು ಮುಂದಾಗಿದ್ದ ಆ ಸಂಘಟನೆ ವಿವಿ ವಿರುದ್ಧ ಎಬಿವಿಪಿ ರೊಚ್ಚಿಗೆದ್ದಿದ್ದೇಕೆ? ಅಮಿತ್ ಶಾಗೆ ಬರೆದ ಪತ್ರದಲ್ಲೇನಿದೆ? ಇದೇ ಈ ಹೊತ್ತಿನ ವಿಶೇಷ. ಕಂಡಿದ್ದು ಕಾಣದ್ದು. ನಾನು ಚೈತ್ರಾ ವಿಶ್ವನಾಥ್. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ರಾಜ್ಯದ ಪ್ರಖ್ಯಾತ ಯೂನಿವರ್ಸಿಟಿಗಳಲ್ಲೊಂದು. ಈ ಯೂನಿವರ್ಸಿಟಿಗೆ ಈಗ ಕಳಂಕವೊಂದು ಅಂಟಿಕೊಂಡಿದೆ. ಆ ಯೂನಿವರ್ಸಿಟಿಯಲ್ಲಿ ದೇಶದ್ರೋಹಿ ಚಟುವಟಿಕೆ ನಡೆಸ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಇದೇ ಕಾರಣಕ್ಕೆ ಎಬಿವಿಪಿ ಸಂಘಟನೆ ವಿವಿ ಮುಂದೆ ಪ್ರತಿಭಟನೆ ನಡೆಸಿ ರೋಷಾವೇಶ ಪ್ರದರ್ಶಿಸಿದೆ. ಇಷ್ಟಕ್ಕೂ ಅಲ್ಲಾಗಿದ್ದೇನು ಇಲ್ಲಿದೆ ನೋಡಿ. ಭಾರತ್ ಮಾತಾ ಕಿ ಜೈ ಅಂದಿದ್ದು ತಪ್ಪ, ಭಾರತದ ಫ್ಲಾಗ್ ಅನ್ನ ಹಿಡಿದಿದ್ದು ತಪ್ಪ. ಭಾರತದ ಧ್ವಜದ ಮೇಲೆ ಅವರು ಚಪ್ಪಲ್ನ ಎಸ್ತಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿಲ್ಲ ಇವತ್ತು. ಫ್ರೀ ಕಾಶ್ಮೀರ್ ಅಂತ ಹೇಳ್ತಾರೆ, ಪ್ಯಾಲೆಸ್ಟೈನ್ ನ ಫ್ಲಾಗ್ ಗಳನ್ನ ಬಿಡಿಸ್ತಾರೆ. ಈ ತರದ ಕಾರ್ಯಕ್ರಮಗಳು 2.5 ವರ್ಷದಿಂದ ನಡೀತಾ ಇದ್ರು ಕೂಡ ಅದನ್ನು ಪ್ರಶ್ನಿಸುವಂತ ಕೆಲಸವನ್ನ ಯೂನಿವರ್ಸಿಟಿ ಮಾಡಿಲ್ಲ. ಭಾರತ್ ಮಾತಾ ಕಿ ಜೈ ಅಂದವರು, ಭಾರತದ ಫ್ಲಾಗ್ ಅನ್ನು ಹಿಡ್ಕೊಂಡು ಹೋದವರು ನಮಗೆ ಚಪ್ಪಲಲ್ಲಿ ಹೊಡಿಸ್ತಾರೆ ವಿದ್ಯಾರ್ಥಿಗಳ ಹತ್ರ. ಅದೇ ದೇಶದ ವಿರೋಧಿ ಘೋಷಣೆ ಹಾಕೋರನ್ನ ಅಲ್ಲೇ ಇಟ್ಕೊಂಡು ಇವತ್ತವರೆಗೂ ಕ್ಯಾಂಪಸ್ ಅಲ್ಲಿ ಇದ್ದಾರೆ, ಅವ್ರ ಮೇಲೆ ಪ್ರಕರಣ ಇಲ್ಲ. ನಾವು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದೇವೆ. ಮುಂದಿನ ದಿನಗಳಲ್ಲಿ ಎನ್ಐಎಗೆ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಅದೇ ಇವಾಗಿನ ಪ್ಯಾಲೆಸ್ಟೈನ್ ಪರವಾಗಿ ಘೋಷಣೆ ಹೋಗುವಂಥ ವಿದ್ಯಾರ್ಥಿಗಳು ಕಾಲೇಜ್ನ ಕ್ಯಾಂಪಸ್ ಹಾಸ್ಟೆಲ್ಗಳಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಭಾರತ್ ಮಾತಾಕ್ಕೆ ಜೈ ಅನ್ನೋ ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ಇವಾಗ ಪೊಲೀಸು ಕೇಸು ಅಂತ ಹೇಳ್ಬಿಟ್ಟು ಇವತ್ತು ನಾವು ಕೋರ್ಟಿಗೆ ಸರೆಂಡರ್ ಆಗ್ಲಿಕ್ಕೆ ಬಂದಿದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಲ್ಲಿ ವಿಷಬೀಜವನ್ನು ಬಿಚ್ಚುವ ಒಂದು ಕೆಲಸವನ್ನು ಮಾಡ್ತಾ ಇದ್ದರು ಅಂತೇಳಿ ಅಜಿಂ ಪ್ರೇಮ್ಜಿ ಅವ್ರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಬೇಕಾಗಿದೆ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಇಂಥ ಅವಕಾಶಗಳನ್ನು ಕೊಡ್ತೀರಾ ನೀವು? ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸರು? ಪ್ರತಿಭಟನೆ, ಆಕ್ರೋಶ, ಗಲಾಟೆ ಎಲ್ಲ ಒಂದೇ ಕಡೆ ಇದೆ. ಪ್ರತಿಭಟನೆ ನಡೆಸಿರುವಂತ ಒಂದಷ್ಟು ಮಂದಿ ಯೂನಿವರ್ಸಿಟಿಗೆ ನುಗ್ಗಿದ್ದಾರೆ. ಯೂನಿವರ್ಸಿಟಿ ನಾಮಫಲಕಕ್ಕೆ ಮಸಿ ಬಳಿದಿದ್ದಾರೆ. ಯೂನಿವರ್ಸಿಟಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಜಮ್ಮು ಕಾಶ್ಮೀರ ಭಾರತದ ಮುಕ್ಕುಟ ಅಂತ ಇರುವಂತ ಅವರೆಲ್ಲ ಕೆಲವೊಂದು ಸಂಘಟನೆಗಳ ವಿರುದ್ಧ ಕಿಡಿಕಾರಿದ್ದಾರೆ. ಆ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತಲೂ ಕೂಡ ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಕೆಲ ಗಂಟೆಗಳ ಕಾಲ ಅಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ವಿವಿ ಮುಂಭಾಗ ಕೋಲಾಹಲ ಸೃಷ್ಟಿಯಾಗಿದೆ. ಈ ಕೋಲಾಹಲಕ್ಕೆ ಕಾರಣವಾಗಿದ್ದೇನು ಗೊತ್ತಾ? ಅದೊಂದು ವಿವಾದ. ಈ ವಿವಾದ ನಡೆದಿರೋದು ಎಲ್ಲಿ ಗೊತ್ತಾ? ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ. ಅಜಿಂ ಪ್ರೇಮ್ಜಿ ವಿವಿಗೆ ನುಗ್ಗಿದ್ರು, ನಾಮಫಲಕಕ್ಕೆ ಮಸಿ ಬಳಸಿದ್ರು. ದೇಶಕ್ಕೆ ಸೈನಿಕರಿಗೆ ಅಪಮಾನ ಮಾಡಲಿಕ್ಕೆ ಮುಂದಾಗಿತ್ತ ಆ ಸಂಘಟನೆ. ವಿವಿ ವಿರುದ್ಧ ಎಬಿವಿಪಿ ರೊಚ್ಚಿಗೆದ್ದಿದ್ದೇಕೆ? ಅಮಿತ್ ಶಾಗೆ ಬರೆದ ಪತ್ರದಲ್ಲೇನಿದೆ? ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಭಾರತದ ಅತ್ಯಂತ ಪ್ರಸಿದ್ಧ ಯೂನಿವರ್ಸಿಟಿಗಳಲ್ಲಿ ಒಂದು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬಿಕ್ಕನಹಳ್ಳಿ ಬಳಿ ಇರುವಂತ ಈ ಯೂನಿವರ್ಸಿಟಿ ಕ್ಯಾಂಪಸ್ ಈಗ ವಿವಾದವೊಂದನ್ನ ಮೆತ್ತಿಕೊಂಡಿದೆ. ಹೌದು, ಈ ಯೂನಿವರ್ಸಿಟಿಯಲ್ಲಿ ಭಾರತೀಯ ಸೇನೆ ವಿರೋಧಿ ಹಾಗೂ ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇದೇ ಆರೋಪ ಎಬಿವಿಪಿ ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನ ಕೆರಳಿಸಿದೆ.
ಕೂಡಲೇ ವಿವಿ ಬಳಿ ಬಂದಂತ ಎಬಿವಿಪಿ ಸಂಘಟನೆಯ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯೂನಿವರ್ಸಿಟಿ ಗೇಟ್ ಅನ್ನ ತಳ್ಳಿ ಒಳಗೆ ನುಗ್ಗಿದ್ದಾರೆ. ಅಷ್ಟೇ ಅಲ್ಲದೆ ಯೂನಿವರ್ಸಿಟಿ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೆಲವು ನಿಮಿಷಗಳಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಬೆಂಗಳೂರು ಕ್ಯಾಂಪಸ್ ಅನ್ನ ಅಸ್ತವ್ಯಸ್ತಗೊಳಿಸಿದ್ದಾರೆ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶದ್ರೋಹಿ ಚಟುವಟಿಕೆ ನಡೆಸೋಕೆ ಪ್ಲಾನ್ ಮಾಡಲಾಗಿತ್ತಂತೆ. ಸೇನೆ ಅವಮಾನ ಮಾಡುವಂತ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತಂತೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಯೂನಿವರ್ಸಿಟಿ ಬಳಿಗೆ 20ರಿಂದ 25 ಮಂದಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸದಸ್ಯರು ಬಂದಿದ್ರು. ಸ್ವಲ್ಪ ಹೊತ್ತು ಹೊರಗೆ ಪ್ರತಿಭಟನೆ ನಡೆಸಿದಂತ ಅವರು ನಂತರ ಯೂನಿವರ್ಸಿಟಿಯ ಗೇಟ್ ಮೇಲೆ ಹತ್ತಿ ಆಕ್ರೋಶವನ್ನು ಹೊರಹಾಕಿದ್ರು. ಭದ್ರತಾ ಸಿಬ್ಬಂದಿ ತಡೆದರೂ ಕೂಡ ಕ್ಯಾರೆ ಮಾಡದಂತ ಅವರು ಬಲವಂತವಾಗಿ ಗೇಟ್ ಅನ್ನ ತೆರೆದು ಒಳಗೆ ನುಗ್ಗಿದ್ರು. ಅಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಮಂದಿ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ನಾಮಫಲಕವನ್ನ ಧ್ವಂಸಗೊಳಿಸಿದೆ. ಆ ನಾಮಫಲಕಕ್ಕೆ ಮಸಿ ಬಳಿದಂತ ಪ್ರತಿಭಟನಾಕಾರರು ಅದೇ ಮಸಿಯಲ್ಲಿ ಬ್ಯಾನ್ ಸ್ಪಾರ್ಕ್ ಅಂತನೂ ಕೂಡ ಬರೆದ್ರು. ಅಂದಹಾಗೆ ಸ್ಪಾರ್ಕ್ ಅಂದ್ರೆ ಅದೊಂದು ಸಂಘಟನೆ. ಅದೇ ಸಂಘಟನೆಯೇ ಈ ವಿವಾದಕ್ಕೆ ಕಾರಣ ಅನ್ನೋದು ಎಬಿವಿಪಿ ಆರೋಪ. ಸಿಡಿದ ಎಬಿವಿಪಿ ಇಷ್ಟಕ್ಕೂ ಅಲ್ಲಾಗಿದ್ದೇನು? ಎಸ್, ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಆಗಾಗ ವಿಚಾರ ಸಂಕಿರಣಗಳು ನಡೀತಾ ಇರ್ತವೆ. ಈ ವಿಚಾರ ಸಂಕಿರಣಗಳ ಮೂಲಕ ಹೊರ ಜಗತ್ತಿನಲ್ಲಿ ಏನೇನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ತಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೋತಾರೆ ವಿದ್ಯಾರ್ಥಿಗಳು. ಇಂಥದ್ದೇ ವಿಚಾರ ಸಂಕಿರಣಗಳು ಫೆಬ್ರವರಿ 24ರಿಂದ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನಡೆಸೋಕೆ ಅಲ್ಲಿನ ಕಾಲೇಜು ಆಡಳಿತ ಮಂಡಳಿ ತೀರ್ಮಾನ ಮಾಡಿತ್ತು. 3-4 ದಿನಗಳ ಕಾಲ ಇಂತಹ ವಿಚಾರ ಸಂಕಿರಣ ನಡೆಸೋಕೆ ಯೂನಿವರ್ಸಿಟಿ ಪ್ಲಾನ್ ಮಾಡಿತ್ತು. ಈ ಪ್ಲಾನ್ ಗೊತ್ತಾಗ್ತಾ ಇದ್ದಂತೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಖಾಡಕ್ಕೆ ಇಳಿದಿತ್ತು. ಯೂನಿವರ್ಸಿಟಿ ಬಳಿ ಬಂದು ಆಕ್ರೋಶ ಹೊರಹಾಕ್ತು. ಅಕ್ಷರಶಃ ದಾಂಧಲೆ ನಡೆಸಿತು. ಎಷ್ಟಕ್ಕೂ ಆ ವಿಚಾರ ಸಂಕಿರಣಕ್ಕೂ ಎಬಿವಿಪಿ ಪ್ರತಿಭಟನೆಗೂ ಏನ್ ಸಂಬಂಧ ಗೊತ್ತಾ? ಅದು ಗೊತ್ತಾಗಬೇಕು ಅಂದ್ರೆ ಅಲ್ಲಿ ವಿಚಾರ ಸಂಕಿರಣಕ್ಕೆ ಆಯ್ಕೆ ಮಾಡಿಕೊಂಡಿದ್ದಂಥ ವಿಷಯಗಳನ್ನ ಒಮ್ಮೆ ನೋಡಬೇಕು. Palestine will be free. Never to the sea. Palestine will be free. Palestine will ದೇಶದ್ರೋಹಿ ವಿಚಾರಗಳ ವಿಚಾರ ಸಂಕೀರ್ಣಕ್ಕೆ ಮುಂದಾಗಿತ್ತ ಸ್ಪಾರ್ಕ್. ಎಸ್, ಸ್ಪಾರ್ಕ್ ಇದೊಂದು ಸಂಘಟನೆ. ಈ ಸಂಘಟನೆ ಬರುವುದು ಎಐಎಸ್ಎ ಅನ್ನುವಂಥ ಸಂಘಟನೆಯ ಅಡಿಯಲ್ಲಿ. ಎಐಎಸ್ಎ ಅಂದ್ರೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್. ಈ ಸಂಘಟನೆಯಿಂದಲೇ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಆ ವಿಚಾರ ಸಂಕಿರಣ ದೇಶದ್ರೋಹಿ ಚಟುವಟಿಕೆಗೆ ಸಂಬಂಧಪಟ್ಟಿದ್ದು. ಭಾರತೀಯ ಸೇನೆಯನ್ನು ಅಪಮಾನ ಮಾಡೋಕೆ ಅಂತಾನೆ ನಡೆಸ್ತಾ ಇರುವಂತ ವಿಚಾರ ಸಂಕಿರಣ ಅಂತ ಆರೋಪಿಸಿದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಜಿಂ ಪ್ರೇಮ್ಜಿ ವಿವಿಯ ಮೇಲೆ ದಾಳಿಯನ್ನ ಮಾಡಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೆಪದಲ್ಲಿ ದೇಶ ವಿರೋಧಿ ಚಿಂತನೆಗಳನ್ನ ಪ್ರಚಾರ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದು. ವಿವಿ ಮುಂಭಾಗ ತ್ರಿವರ್ಣ ಧ್ವಜ ಹಿಡಿದು ಕಾಲೇಜು ಮುಂಭಾಗದಲ್ಲಿ ಘೋಷಣೆಗಳನ್ನ ಕೂಗಲಾಗಿದೆ. ಈ ವೇಳೆ ವಿಶ್ವವಿದ್ಯಾಲಯದ ನಾಮಫಲಕಗಳಿಗೆ ಮಸಿ ಬಳಿದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಎಬಿವಿಪಿ ಆರೋಪದಂತೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ನಡೀತಾ ಇದ್ದದ್ದು ದೇಶ ವಿರೋಧಿ ಚಟುವಟಿಕೆ. ಅಷ್ಟೇ ಅಲ್ಲದೆ ಸೇನೆ ವಿರೋಧಿ, ಕಾಶ್ಮೀರ ಪ್ರತ್ಯೇಕವಾದಕ್ಕೆ
ಬೆಂಬಲ ನೀಡುವಂತ ಹಾಗೂ ನಕ್ಸಲ್ ಮಾವೋವಾದಿ ಚಿಂತನೆಗಳನ್ನು ಉತ್ತೇಜಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನೆಯನ್ನ ಹಿಂಸಾಚಾರಿಗಳಂತೆ ಬಿಂಬಿಸುವುದು, ಕಾಶ್ಮೀರ ಭಾರತದ ಭಾಗವಲ್ಲ ಅಂತ ಸಂಘಟನೆ ಪ್ರತಿಪಾದಿಸುವುದಕ್ಕೆ ಹೋಗ್ತಾ ಇತ್ತು ಅನ್ನೋದು ಎಬಿವಿಪಿ ಆರೋಪ. ಅದೇ ಆರೋಪದ ಕಾರಣಕ್ಕೆ ಮಂಗಳವಾರ ಸಂಜೆ 6 ಗಂಟೆಗೆ ನಡೆಯಬೇಕಾಗಿದ್ದಂಥ ಕಾರ್ಯಕ್ರಮವನ್ನು ಪ್ರತಿಭಟನೆ ನಡೆಸಿ ತಡೆದಿದೆ ಎಬಿವಿಪಿ. ಪ್ರತಿಭಟನೆ ವೇಳೆ ದಾಂಧಲೆ ಕೂಡ ನಡೆದಿದ್ದು, ಭದ್ರತಾ ಸಿಬ್ಬಂದಿ ಮತ್ತು ಒಬ್ಬ ವಿದ್ಯಾರ್ಥಿಯ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ಪಾರ್ಕ್ ಪೋಸ್ಟರ್ಗಳಿಂದ ಹೊತ್ತಿಕೊಂಡ ವಿವಾದದ ಕಿಡಿ. ಎಸ್, ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಒಮ್ಮೆ ನೋಡಿ. ಇದು ಸ್ಪಾರ್ಕ್ ಸಂಘಟನೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಮಾಡಿದ್ದಂಥ ಪೋಸ್ಟ್. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ಕಬೀರಾ ಎಂಬ ವೇದಿಕೆ ಮೇಲೆ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಸ್ಪಾರ್ಕ್ ಸಂಘಟನೆ ಹಾಕಿರುವಂಥ ಪೋಸ್ಟರ್ಗಳಲ್ಲಿ ಕೆಲವೊಂದು ವಿವಾದಾತ್ಮಕ ವಿಚಾರಗಳಿದ್ವು. ಕುನಾನ್ ಪೋಷ್ಪೋರಾದಲ್ಲಿ ಫೆಬ್ರವರಿ 23-24, 1991ರ ಮಧ್ಯರಾತ್ರಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ. 35 ಮಹಿಳೆಯರನ್ನ ಸೈನಿಕರು ಕ್ರೂರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಪುರುಷರನ್ನ ಮನೆಗಳಿಂದ ಹೊರಗೆಳೆದು ಕೊಟ್ಟಿಗೆಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. 35 ವರ್ಷಗಳ ನಂತರವೂ ಶಿಕ್ಷೆ ಆಗಿಲ್ಲ. ಕಾಶ್ಮೀರ ರಾಜ್ಯದ ಮೇಲೆ ಭಾರತ ಹಿಂಸಾಚಾರ ಮಾಡ್ತಾ ಇದೆ. ಈ ಕುರಿತು ಚರ್ಚೆಗೆ ನಮ್ಮೊಂದಿಗೆ ಸೇರಿ ಅಂತ ಪೋಸ್ಟರ್ ಹಾಕಿತ್ತು ಸ್ಪಾರ್ಕ್ ಸಂಘಟನೆ. ಇದರಿಂದ ಕೇಳಿದಂತ ಎಬಿವಿಪಿ ಯೂನಿವರ್ಸಿಟಿ ಬಳಿಗೆ ಬಂದು ಪ್ರತಿಭಟನೆಯನ್ನ ಮಾಡಿದೆ. ಪ್ರತಿಭಟನೆಯ ವೇಳೆ ಎಬಿವಿಪಿ ಹಾಗೂ ಸ್ಪಾರ್ಕ್ ಸಂಘಟನೆಗಳ ವಿದ್ಯಾರ್ಥಿಗಳ ನಡುವೆ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ. ಸ್ಪಾರ್ಕ್ ಸಂಘಟನೆಯ ಕೆಲವು ವಿದ್ಯಾರ್ಥಿಗಳು ಪ್ಯಾಲೆಸ್ಟೈನ್ ಪರ ಘೋಷಣೆ ಕೂಗಿದ್ದಾರೆ. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಕ್ಯಾಂಪಸ್ನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಈ ವಿಚಾರ ಪೊಲೀಸರಿಗೆ ಗೊತ್ತಾಗ್ತಾ ಇದ್ದಂತೆ ಸರ್ಜಾಪುರ ಪೊಲೀಸರು ಯೂನಿವರ್ಸಿಟಿ ಬಳಿಗೆ ಬಂದಿದ್ದಾರೆ. ಪರಿಸ್ಥಿತಿ ಕೈಮೀರದಂತೆ ತಡೆಯಲಿಕ್ಕೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ 21 ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದುಕೊಂಡರು. ನಂತರ ಅವರನ್ನ ಚಿಗಣಿ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಾಯಿತು. ಇವತ್ತು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇತ್ತು. ಆ ದೇಶ ವಿರೋಧಿ ಚಟುವಟಿಕೆ ಬಗ್ಗೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಪ್ರತಿಭಟನೆ ಮಾಡೋ ಟೈಮಲ್ಲಿ ಸರ್ಜಾಪುರ ಪೊಲೀಸರು ಇವತ್ತು ನಮ್ಮನ್ನ ಅವರ ಪವರ್ನ ಆರ್ಬಿಟರಿ ಮಿಸ್ಯೂಸ್ ಆಫ್ ಪವರ್ನ ಮಾಡೋದ್ರ ಮೂಲಕ ಇವತ್ತು ಸರ್ಜಾಪುರ ಸ್ಟೇಷನ್ ಕರ್ಕೊಂಡು ಹೋಗ್ತಿಲ್ಲ. ಇವತ್ತು ನಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ಸ್ಟೇಷನ್ಗೂ ಅಂತಾನೂ ಗೊತ್ತಿಲ್ಲ. ಅವರ ಪವರ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಎಬಿವಿಪಿ ಸದಸ್ಯರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಆನೇಕಲ್ ನ್ಯಾಯಾಲಯದ ಮುಂದೆ ಅವರನ್ನೆಲ್ಲ ಹಾಜರುಪಡಿಸಿದರು. ನ್ಯಾಯಾಧೀಶರು ಎಲ್ಲ 21 ವಿದ್ಯಾರ್ಥಿಗಳಿಗೆ ಜಾಮೀನು ಮಂಜೂರು ಮಾಡಿದರು. ಮಧ್ಯರಾತ್ರಿ ಸುಮಾರು 3:30ರ ವೇಳೆಗೆ ಎಬಿವಿಪಿ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಲಾಯಿತು. ಇದೆಲ್ಲ ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದು ಕಡೆ ವಿವಿಯ 100 ವಿದ್ಯಾರ್ಥಿಗಳು ಕ್ಯಾಂಪಸ್ ಒಳಗಡೆ ಕೌಂಟರ್ ಪ್ರತಿಭಟನೆ ಮಾಡಿ ಶೈಕ್ಷಣಿಕ ಸ್ವಾತಂತ್ರ್ಯಕ್ಕೆ ರಕ್ಷಣೆ ನೀಡಬೇಕು ಮತ್ತು ದಾಳಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. Palestine will be free! ಇದನ್ನು ವಿರೋಧಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಯೂನಿವರ್ಸಿಟಿಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದರು. ಮತ್ತು ಯೂನಿವರ್ಸಿಟಿಯ ಒಳಭಾಗದಲ್ಲಿ ಹೋಗಿ ಆ ಏನು ಕಾರ್ಯಕ್ರಮ ನಡೆಯುವ ಸ್ಥಳ ಇತ್ತು ಅಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳನ್ನು ಮುಂದಿಟ್ಟುಕೊಂಡು ಅಲ್ಲಿಯ ಒಂದಷ್ಟು ಎಡಪಂಥೀಯ ವಿಚಾರಧಾರೆಯವರು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ನಮ್ಮ ಕಾರ್ಯಕರ್ತರು ಅಸ್ವಸ್ಥ ಆಗೋ ರೀತಿಯಾಗಿ ಮಾಡಿದರು. ಆ ಸಂದರ್ಭದಲ್ಲಿ ಪೊಲೀಸ್ ಕೂಡ ಬಂದಂಥ ಸಂದರ್ಭದಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಆಗಿ ನಮ್ಮನ್ನೇ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದರು. ನಂತರದಲ್ಲಿ FIR ಮಾಡಿ ಈಗ ಸುಮಾರು ಮಧ್ಯರಾತ್ರಿ 3:40 ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ 21 ಕಾರ್ಯಕರ್ತರು ಇದ್ವಿ, ನಾವು ಅವರನ್ನು ಬಿಡುಗಡೆ ಮಾಡುವಂಥದ್ದನ್ನು ಮಾಡಿದ್ದಾರೆ. ಅಮಿತ್ ಶಾಗೆ ಪತ್ರ ಬರೆದ ಎಬಿವಿಪಿ ಒತ್ತಾಯಿಸಿದ್ದೇನು? ಎಬಿವಿಪಿ ಪ್ರತಿಭಟನೆ ನಡೆಸಿದ ಮೇಲೆ ಈಗ ಅಲ್ಲಿ ಎಲ್ಲವೂ ಶಾಂತವಾಗಿದೆ. ಈ ಬೆನ್ನಲ್ಲೇ ಎಬಿವಿಪಿ ಕೇಂದ್ರ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದೆ. ವಿದ್ಯಾಸಂಸ್ಥೆಗಳು ಜ್ಞಾನಾರ್ಜನೆಯ ಕೇಂದ್ರವಾಗಬೇಕು, ಆದರೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳೇ ದೇಶ ವಿರೋಧಿ ಚಟುವಟಿಕೆಗಳ ತಾಣವಾಗಿ ನಿರ್ಮಾಣವಾಗ್ತಾ ಇರುವಂಥದ್ದು ವಿಪರ್ಯಾಸ.
ಎಐಎಸ್ಎ ಪ್ರಾಯೋಜಿತ ಸ್ಪಾರ್ಕ್ ಅನ್ನುವಂಥ ಸಂಸ್ಥೆಯ ಮೂಲಕ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ದೇಶ ವಿರೋಧಿ ಚಿಂತನೆಗಳ ಕೂಟಗಳನ್ನು ನಡೆಸಲಾಗ್ತಾ ಇದೆ. ಯುವ ಮನಸ್ಸುಗಳಲ್ಲಿ ದೇಶ ವಿರೋಧಿ ಚಿಂತನೆಯನ್ನು ಬಿತ್ತುತ್ತಾ ಇರುವಂಥದ್ದು. ದೇಶದೊಳಗಿದ್ದುಕೊಂಡು ದೇಶ ವಿರೋಧಿ ಕೃತ್ಯಗಳ ಮೂಲಕ ದೇಶದ ಐಕ್ಯತೆ ಹಾಗೂ ಸಮಗ್ರತೆಗೆ ಧಕ್ಕೆ ತರುವಂಥ ಈ ಸಂಸ್ಥೆಯನ್ನು ಈ ಕೂಡಲೇ ನಿಷೇಧಿಸಬೇಕು. ಇಂತಹ ಕಾರ್ಯಕ್ರಮಗಳಿಗೆ ವೇದಿಕೆ ಒದಗಿಸ್ತಾ ಇರುವಂಥ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ರದ್ದು ಮಾಡಬೇಕು ಹಾಗೂ ಕ್ರಮ ಕೈಗೊಳ್ಳಬೇಕು. ಈ ರೀತಿಯಾಗಿ ಪತ್ರ ಬರೆದಿದೆ ಎಬಿವಿಪಿ. ವಿವಾದಾತ್ಮಕ ವಿಚಾರ ಸಂಕಿರಣಗಳನ್ನು ಆಯೋಜಿಸಿದ ಸಂಘಟನೆಗಳನ್ನು ಬ್ಯಾನ್ ಮಾಡಲೇಬೇಕು ಅಂತ ಒತ್ತಾಯಿಸ್ತಾ ಇದೆ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ನಡೆದಂಥ ಪ್ರತಿಭಟನೆ ಒಂದಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿದೆ. ಈ ಬಗ್ಗೆ ಮಾತನಾಡಿರುವಂಥ ಎಬಿವಿಪಿ ಸಂಘಟನೆಯ ಮುಖಂಡ ಮಣಿಕಂಠ, ಸ್ಪಾರ್ಕ್ ಅನ್ನುವಂಥ ಸಂಘಟನೆ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇದೆ. ಕಾಶ್ಮೀರ ಭಾರತದ ಭೂಭಾಗವಲ್ಲ ಅಂತ ಹೇಳ್ತಾ ಇದೆ. ಅದನ್ನು ವಿರೋಧಿಸಿ ಎಬಿವಿಪಿ ಸಂಘಟನೆ ಪ್ರತಿಭಟನೆ ನಡೆಸಿತ್ತು. ಯೂನಿವರ್ಸಿಟಿ ತಪ್ಪು ಇರೋದ್ರಿಂದ ಬೋರ್ಡಿಗೆ ಕಪ್ಪು ಮಸಿ ಬಳಿದ್ವಿ. ಸೆಕ್ಯೂರಿಟಿಗಳನ್ನು ಬಳಸಿಕೊಂಡು ನಮ್ಮ ಮೇಲೆ ಹಲ್ಲೆ ನಡೆಸಲಿಕ್ಕೆ ಯತ್ನಿಸಲಾಗಿದೆ. ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಖಂಡಿತವಾಗ್ಲೂ ಸರ್, ಯಾರನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಈ ದೇಶದ ವಿರೋಧವಾಗಿ ಯಾರು ಮಾತಾಡ್ತಾರೋ, ಸೈನಿಕರ ವಿರೋಧವಾಗಿ ಯಾರು ಮಾತಾಡ್ತಾರೋ ಅವ್ರನ್ನ ಖಂಡಿತವಾಗ್ಲೂ ಬ್ಯಾನ್ ಮಾಡಬೇಕು. RSS ABVP ಯಾವತ್ತಾರು ಬಂದಲ್ಲಿ ಕ್ಯಾಂಪಸ್ನ ಒಳಗಡೆ ಫ್ರೀ ಕಾಶ್ಮೀರ್ ಅಂತ ಘೋಷಣೆ ಹಾಕಿದಾಗ ಯಾವತ್ತಾರು ಸೈನಿಕರನ್ನ ಅತ್ಯಾಚಾರಗಳು ಅಂತೇಳಿ ನಾವೇನಾದರೂ ಹೇಳಿದ ದಿನ ಇಡೀ ದೇಶದಲ್ಲಿ RSS ABVPಯನ್ನು ಬ್ಯಾನ್ ಮಾಡ್ಬೋದು. ಇವತ್ತು ಯಾರು ಹೇಳಿರೋದು? ಫ್ರೀ ಕಾಶ್ಮೀರನ್ನು ಯಾರು ಹೇಳಿದ್ದಾರೆ? ಇವತ್ತು ನಮ್ಮ ದೇಶದ ವಿರೋಧವಾಗಿ ಯಾರು ನಿಂತಿದ್ದಾರೆ? ನಮ್ಮ ಕೈಯಲ್ಲಿ ಭಾರತದ ಧ್ವಜವನ್ನು ಹಿಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ಚಪ್ಪಲನ್ನು ಯಾರು ಎಸ್ತಿದ್ದಾರೆ? ಅವರನ್ನು ಇವತ್ತು ಬ್ಯಾನ್ ಮಾಡಬೇಕು. ಸದ್ಯಕ್ಕೆ ಅಜಿಂ ಪ್ರೇಮ್ಜಿಯ ಯೂನಿವರ್ಸಿಟಿ ಸೈಲೆಂಟ್ ಆಗಿದೆ. ಈ ಅಹಿತಕರ ಘಟನೆ ವೇಳೆ ಹೆಚ್ಚುವರಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಇನ್ನು ಪ್ರತಿಭಟನೆ ನಂತರ ಬೆಂಗಳೂರು ಗ್ರಾಮಾಂತರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ವೆಂಕಟೇಶ್ ಪ್ರಸನ್ನ ಹಾಗೂ ಡಿವೈಎಸ್ಪಿ ಮಲ್ಲೇಶ್ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಈಗಲೂ ಕೂಡ ಎಬಿವಿಪಿ ಸದಸ್ಯರು ಅಜಿಂ ಪ್ರೇಮ್ಜಿ ವಿವಿ ಹಾಗೂ ಸಂಘಟನೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿದ್ದೆ ಮಾಡ್ತಾ ಇರ್ತಾರೆ. ಭಾರತ್ ಮಾತಾಕ್ಕೆ ಜೈ ಅನ್ನೋ ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ಇವಾಗ ಪೊಲೀಸು ಕೇಸು ಅಂತ ಹೇಳ್ಬಿಟ್ಟು ಇವತ್ತು ನಾವು ಕೋರ್ಟಿಗೆ ಸರೆಂಡರ್ ಆಗ್ಲಿಕ್ಕೆ ಬಂದಿದ್ದೀವಿ. ಅದೇ ರೀತಿಯಾಗಿ ಏನು ಹೇಳ್ತೀನಿ ಅಂತ ಹೇಳಿದರೆ, ಇವಾಗ ನಾವೇನು ಜಮ್ಮು ಮತ್ತು ಕಾಶ್ಮೀರ ಭಾರತ್ ಮಾತೆ ಸಿಂಧೂರ ಅಂತ ಹೇಳ್ತೀವಿ. ಈ ಒಂದು ಸಿಂಧೂರವನ್ನು ಅಳಿಸುವಂಥ ಕೆಲಸ ಒಂದು ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಹಾಗೆ ಸ್ಪಾರ್ಕ್ AP ಅಂತಕ್ಕಂಥ ಒಂದು ಏನು ಸಂಘಟನೆಯನ್ನು ಮಾಡ್ಕೊಂಡಿದ್ದಾರೆ, ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ನು. ಅವರನ್ನು ಇವಾಗ ಅಂದರೆ ಈ ಕೂಡಲೇ ನಮ್ಮ ದೇಶದಿಂದ ಅವ್ರನ್ನ ಬ್ಯಾನ್ ಮಾಡಬೇಕು. ಸ್ಪಾರ್ಕ್ AP ಅಂತಕ್ಕಂಥ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಅದೇ ರೀತಿಯಾಗಿ ಇದನ್ನು ಇನ್ನೂ ಹೆಚ್ಚಿನದಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ಅಹಿತಕರ ಘಟನೆ ನಡೆದ ಮೇಲೆ ಎಬಿವಿಪಿ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು. ಈ ವೇಳೆ ವಿದ್ಯಾರ್ಥಿಗಳಿಗೆ ನೆರವಾಗಿದ್ದು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ. ಎಬಿವಿಪಿ ಕಾರ್ಯಕರ್ತರ ಬಂಧನ ವಿರೋಧಿಸಿದ ನಾರಾಯಣಸ್ವಾಮಿ ವಿವಿಗಳಲ್ಲಿ ದೇಶ ವಿರೋಧಿ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಇಂಥ ಯೂನಿವರ್ಸಿಟಿಗಳಲ್ಲಿ ಇಂಥ ಘಟನೆಗಳು ನಡೆದರೆ ಇಂಥದಕ್ಕೆ ಅವಕಾಶಗಳನ್ನು ಕೊಡ್ತಾರೆ. ಇಡೀ ಯೂನಿವರ್ಸಿಟಿ ವಿರುದ್ಧವಾಗಿ ದಂಗೆ ಹೇಳಬೇಕಾಗಿ ಬರ್ತದೆ. ಈ ದಿಕ್ಕಲ್ಲಿ ನಾನು ಚರ್ಚೆಯನ್ನು ಮಾಡಬೇಕಂತ ಈಗಾಗಲೇ ಹೇಳಿದ್ದೀವಿ. ನಮ್ಮ ABVP ವಿದ್ಯಾರ್ಥಿಗಳ ಮೇಲೆ ಇವತ್ತೇನು ಹಲ್ಲೆ ಆಗಿದೆ ಅದರ ಬಗ್ಗೆ ಪೊಲೀಸರು ಅರೆಸ್ಟನ್ನು ಮಾಡಿದರು. ನಿನ್ನೆ ಕೋರ್ಟ್ ಮುಂದೆ ಹಾಜರನ್ನು ಮಾಡಿದರು. ಬಹುಶಃ ಯಾವುದೇ ರೀತಿ ಹಲ್ಲೆ ಮಾಡದೇ ಇರೋದ್ರಿಂದ ಪ್ರತಿಭಟನೆ ವಿಚಾರದಲ್ಲಿ ಕೇಸನ್ನು ಹಾಕಿದ್ದಾರೆ. ಅದಕ್ಕೆ ಇಂಟ್ರಿಮ್ ಬೇಲನ್ನು ಕೊಟ್ಟಿದ್ದಾರೆ. ಬಹುಶಃ ಮತ್ತು ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಬೇಲೆಬಲ್ ಕೇಸುಗಳು ಸುಮ್ಮನೆ, ಯಾಕಂದರೆ ವಿರೋಧ ಮಾಡಲೇಬೇಕಾಗಿದೆ. ದೇಶ ವಿರೋಧಿ ಚಟುವಟಿಕೆ ಯಾರೇ ಮಾಡಿರಲಿ, ಅದು ಈ ದೇಶದಲ್ಲಿ ಯಾರೇ ಮಾಡಿದ್ರೆ ವಿರೋಧ ನೋಡಬೇಕು. ಆ ರೀತಿ ವಿರೋಧ ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ನಮ್ಮ ಜಡ್ಜ್ಗಳಿಗೂ ಮನವರಿಕೆ ಆಗಿದೆ ಅಂದ್ಕೊಳ್ತೀನಿ. ಅಜಿಂ ಪ್ರೇಮ್ಜಿ ಹೆಸರು ಅಂದರೆ ಅದೊಂದು ಬ್ರ್ಯಾಂಡ್. ಭಾರತಕ್ಕೆ ಅವರ ಕೊಡುಗೆ ಅಪಾರ. ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಕೊಡುಗೆ ನೀಡಿರುವಂಥ ಅಜಿಂ ಪ್ರೇಮ್ಜಿ ಅವರು ಗುಣಮಟ್ಟದ ಶಿಕ್ಷಣಕ್ಕೆ ಒತ್ತು ನೀಡ್ತಾರೆ. ಆದರೆ ಈಗ ಅವರ ಮಾಲೀಕತ್ವದ ಅವರದ್ದೇ ಹೆಸರಿನ ವಿವಿಯೊಂದು ವಿವಾದಾತ್ಮಕ ವಿಚಾರಕ್ಕೆ ಸದ್ದು ಮಾಡ್ತಾ ಇರುವಂಥದ್ದು ವಿಪರ್ಯಾಸ. ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ನಡೆದ ಘಟನೆ ವಿವಾದಕ್ಕೆ ಕಾರಣವಾಗಿದೆ. ವಿಶ್ವವಿದ್ಯಾಲಯಕ್ಕೆ ಅಕ್ರಮ ಪ್ರವೇಶ ಮಾಡಿ ಆಸ್ತಿಗಳನ್ನು ಧ್ವಂಸ ಮಾಡಿ ಕೆಲವು ಭದ್ರತಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ವಿವಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಎಬಿವಿಪಿ ಕಾರ್ಯಕರ್ತರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ಅಕ್ರಮವಾಗಿ ಪ್ರವೇಶಿಸಿದ್ರು, ಸೆಕ್ಯೂರಿಟಿ ಮೇಲೆ ಹಲ್ಲೆ ಮಾಡಿದ್ರು, ಕಾಲೇಜು ಸಿಬ್ಬಂದಿಗೆ ಬೈದು ಪ್ರಾಣ ಬೆದರಿಕೆ ಹಾಕಿದ್ರು.
ಎಬಿವಿಪಿ ಸದಸ್ಯರು ಮಂಗಳವಾರ ಸಂಜೆ 5:40 ಸುಮಾರಿಗೆ ವಿವಿ ಹತ್ರ ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ವಿವಿಯ ಒಳಗಡೆ ನುಗ್ಲಿಕ್ಕೆ ಯತ್ನಿಸಿದಾಗ ತಡೆದಂತ ಸೆಕ್ಯೂರಿಟಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ರು. ಈ ವೇಳೆ ಸ್ಥಳಕ್ಕೆ ಬಂದಂತ ವಿದ್ಯಾರ್ಥಿಯನ್ನ ದೊಣ್ಣೆಯಿಂದ ಥಳಿಸಿದ್ರು. ಕಾಲೇಜಿನ ಸಿಬ್ಬಂದಿಗೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದು ಅಡ್ಡ ಬಂದರೆ ಸಾಯಿಸುವುದಾಗಿ ಪ್ರಾಣ ಬೆದರಿಕೆಯನ್ನು ಹಾಕಿದ್ರು. ಕಾಲೇಜಿನ ಮುಂಭಾಗದಲ್ಲಿರುವಂಥ ನಾಮಫಲಕಕ್ಕೆ ಕಪ್ಪು ಬಣ್ಣವನ್ನು ಹೊಡೆದು ಬ್ಯಾನ್ ಸ್ಪಾರ್ಕ್ ಬ್ಯಾನ್ AISA ಅಂತ ಬರೆದು ನಾಮಫಲಕವನ್ನು ಒಡೆದು ಹಾಕಿದ್ರು ಅಂತ ಆರೋಪ ಮಾಡಲಾಗಿದೆ. ರಾತ್ರಿ 8:30 ಸುಮಾರಿಗೆ ಪೊಲೀಸ್ ಠಾಣೆಗೆ ವಿವಿಯ ಸೆಕ್ಯೂರಿಟಿ ಸಿಬ್ಬಂದಿ ಆಗಮಿಸಿ ದೂರು ನೀಡಿದ್ದು, ಆ ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಅಜಿಂ ಪ್ರೇಮ್ ವಿವಿಯಿಂದ ದೂರು ದಾಖಲಿಸಿರುವಂಥದ್ದು ಮಾತ್ರ ಅಲ್ಲ, ತಡರಾತ್ರಿ ವಿವಿಯ ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಈ ವೇಳೆ ಕೆಲವೊಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿವಿಯ ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಇಷ್ಟಕ್ಕೂ ಕಾರ್ಯಕ್ರಮದ ಬಗ್ಗೆ ಅವರ ಸ್ಪಷ್ಟನೆ ಏನು, ಜೊತೆಗೆ ಆಗ್ರಹವೇನು ಎಲ್ಲಿದೆ ನೋಡಿ. ಕಾಶ್ಮೀರ ಮಹಿಳೆಯರ ಧ್ವನಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದರೆ ಎಬಿವಿಪಿ ಪ್ರತಿಭಟನೆ ಮೂಲಕ ಚರ್ಚೆಗೆ ಅಡ್ಡಿಯಾಗಿದೆ. ಎಬಿವಿಪಿ ಸದಸ್ಯರು ಬಲವಂತವಾಗಿ ಕ್ಯಾಂಪಸ್ಗೆ ನುಗ್ಗಿ ವಿವಿ ಆಸ್ತಿ ಧ್ವಂಸ ಮಾಡಿದ್ದಾರೆ. ವಿವಿ ವಿದ್ಯಾರ್ಥಿಗಳನ್ನ ಎಬಿವಿಪಿ ದೇಶದ್ರೋಹಿಗಳು ಅಂತ ಹೇಳಿದೆ. ರಾಜ್ಯ ಸರ್ಕಾರವು RSS ಅನ್ನ ನಿಷೇಧಿಸಬೇಕು. ವಿವಿ ಆಸ್ತಿ ಧ್ವಂಸ ಮಾಡಿದ ಎಬಿವಿಪಿ ಕಾರ್ಯಕರ್ತರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು. ವಿಚಾರ ಸಂಕಿರಣಕ್ಕೆ ಸರ್ಕಾರ ರಕ್ಷಣೆ ನೀಡಬೇಕು ಅಂತ ಆಗ್ರಹಿಸಲಾಗಿದೆ. ನಾವು ಯಾರು ಕಾನೂನನ್ನು ಕೈಗೆ ತಗೋತಾರೆ, ಅವರು ಎಬಿವಿಪಿ ಇರ್ಬೋದು, ಬೇರೆ ಯಾರೇ ಸಂಘಟನೆಗಳಿರ್ಬೋದು, ಆ ಸಂಘಟನೆಯವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳು ವಿನಾಕಾರಣ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದನ್ನು ಸಹಿಸಲ್ಲ ನಮ್ಮ ಸರ್ಕಾರ. ಇನ್ನು ಅಜಿಂ ಪ್ರೇಮ್ಜಿ ವಿವಿಯಲ್ಲಿ ಗದ್ದಲ ನಡೆದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಯಾಂಪಸ್ ಸೆಮಿನಾರ್ ಮಾಡಿದ್ದಾರೆ. ವಿಷಯ ಏನೇ ಇದ್ರೂ ಪರ ವಿರೋಧ ಇದ್ದೇ ಇರುತ್ತೆ. ಆದರೆ ಎಬಿವಿಪಿ ಸದಸ್ಯರು ಅಲ್ಲಿ ದಾಂಧಲೆ ಎಬ್ಬಿಸಿದ್ದಾರೆ. ಕಾನೂನು ಇವರೇ ಕೈಗೆ ತೆಗೆದುಕೊಂಡ್ರೆ ಪೊಲೀಸರು ಸುಮ್ಮನೆ ಇರ್ತಾರ? ಆ ರೀತಿ ನಡೆಗೆ ಅವಕಾಶ ಇಲ್ಲ. ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಹೌದು, ಅವರು ಕ್ಯಾಂಪಸ್ ಒಳಗಡೆ ಅವರೇನೋ ಒಂದು ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂತೀವಿ. ಅಜಿಂ ಪ್ರೇಮ್ಜಿ ವಿವಿಯ ಮೇಲೆ ಬಂದಿರುವಂತ ಗಂಭೀರ ಆರೋಪಗಳನ್ನು ವಿಶ್ವವಿದ್ಯಾಲಯದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಟುವಾಗಿ ನಿರಾಕರಿಸಿದ್ದಾರೆ. ಇದು ಕೇವಲ ಶೈಕ್ಷಣಿಕ ಚರ್ಚೆ ಆಗಿತ್ತು ಮತ್ತು ಯಾವುದೇ ಕಾನೂನು ಬಾಹಿರ ಚಟುವಟಿಕೆ ನಡೆದಿಲ್ಲ ಅಂತ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. AISA ಪ್ರಾಯೋಜಿತ ಸ್ಪಾರ್ಕ್ ಎನ್ನುವಂಥ ಸಂಸ್ಥೆಯ ಮೂಲಕ ಯಾವುದೇ ದೇಶ ವಿರೋಧಿ ಚಿಂತನೆಗಳ ಕೂಟ ನಡೆದಿಲ್ಲ ಅಂತ ವಿವಿ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಕೆಲವು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಅಜಿಂ ಪ್ರೇಮ್ಜಿ ವಿವಿ ಶಾಂತವಾಗಿದೆ. ಅಜಿಂ ಪ್ರೇಮ್ಜಿ ವಿವಿಗೆ ಈಗ ಕಳಂಕವೊಂದು ಮೆತ್ತಿಕೊಂಡಿದೆ. ಅಲ್ಲಿ ದೇಶದ್ರೋಹಿ ವಿಚಾರ ಸಂಕಿರಣ ನಡೆಸೋಕೆ ಯತ್ನಿಸಲಾಗಿತ್ತು ಅನ್ನೋ ಆರೋಪವೇ ಗಂಭೀರವಾಗಿದ್ದು, ಶೀಘ್ರದಲ್ಲೇ ಈ ಆರೋಪಕ್ಕೆ ವಿವಿಯೇ ಇತಿಶ್ರೀ ಹಾಡಬೇಕಿದೆ.